ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದುಬಿಟ್ಟು ನಾ ಏನು ಹೇಳಕ್ಕೆ ಹೊಂಟನದು ತಮ್ಮನೆಲ್ಲ ನೋಡೇ ಇರ್ತೀರಿ. ನಿಮ್ಗೆ ಇನ್ನೊಂದ್ಸಲ ಅರ್ಥ ಆಗೈತೆ ಇನ್ನೊಂದ್ಸಲ ಹೇಳತ್ತನು. ನೀವೇನಾರ ಈಗ ಯೂಟ್ಯೂಬ್ನಾಗ ಯಾವುದಾದ್ರೂ ಒಂದು ಸೆಟ್ಟಿಂಗ್ಸ್ ಅಥವಾ ಯಾವುದಾದ್ರೂ ಒಂದು ಅಪ್ಡೇಟ್ ಬಗ್ಗೆ ನಿಮ್ಗೆ ಐಡಿಯಾ ಅನ್ನೋದಿರೋಂಗಿಲ್ಲ, ಏನಾದರೂ ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಿರ್ತೀರಿ. ಸೊ ಫ್ರೆಂಡ್ಸ್, ನೀವೇನಾರು ಈ ಥರ ನೀವು ಯೂಟ್ಯೂಬರ್ ಆಗಿ ಈ ಥರ ಪ್ರಾಬ್ಲಮ್ನ ಏನಾರು ಫೇಸ್ ಮಾಡ್ತಿದ್ದೀರಿಪ್ಪ ಅಂದ್ರೆ, ಅಥವಾ ನಿಮ್ಗೆ ಏನಾರು ಯಾವುದಾದ್ರೂ ಒಂದು ವಿಷಯದ ಮೇಲೆ ಡೌಟ್ ಇರ್ತಪ್ಪ ಅಂದ್ರೆ ಅದನ್ನು ನಾವು ಯಾವ ಥರ ಇನ್ನೊಬ್ರನ್ನ ಕೇಳಲಾರ್ದ ನಮಗೆ ನಾವು ಯಾವ ಥರ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ತೊಗೋದಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಒಂದು ಸಣ್ಣ ಒಂದು ಇದನ್ನು ಕೊಡ್ತೀನಿ ನಿಮ್ಗೆ ಒಂದು ಐಡಿಯಾ. ಈ ಒಂದು ಐಡಿಯಾನ ನೀವು ಫಾಲೋ ಮಾಡಿದಿರಪ್ಪ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಎಲ್ಲನೂ ನಿಮ್ಗೆ ಅಲ್ಲೇ ಸಿಗ್ತೈತಿ, ಅಲ್ಲಿ ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ಹಂಗಿದ್ರೆ ತಡ ಮಾಡೋದು ಬೇಡ, ಯಾವ ಥರ ಅದನ್ನು ತಿಳ್ಕೊಳ್ಳೋದು, ಯಾವ ಒಂದು ಐಡಿಯಾ ಯಾವಂಗದ ಪ್ರತಿಯೊಂದು ಪ್ರತಿಯೊಂದು ಇವತ್ತಿನ ಒಂದು ವಿಡಿಯೋದಾಗ ಪಿನ್ ಟು ಪಿನ್ ಹೇಳ್ತಾನು. ಸೊ ಫ್ರೆಂಡ್ಸ್, ನೀವು ಮಾಡುವಂಥ ಕೆಲಸ ಇಷ್ಟ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಬೇಕು. ಪೂರ್ತಿಯಾಗಿ ಪೇಷನ್ಸಿಂದ ನೋಡಿದ ಮೇಲೆ ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ಮತ್ತು ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಭಾಳಷ್ಟು ಮಂದಿ ಯೂಟ್ಯೂಬರ್ ಅಂದರೆ ಇಂಡಿಪೆಂಡೆಂಟ್ ಯೂಟ್ಯೂಬರ್ ಇರ್ತಾರೆ, ಅಂದರೆ ಇನ್ನೊಬ್ಬರ ಕಡೆ ಏನೂ ಹೆಲ್ಪ್ ಕೇಳಾರ್ದ, ಅವ್ರಿಗೇನೋ ಡೌಟ್ ಇದ್ದರು, ಅವ್ರಿಗೇನೋ ಪ್ರಾಬ್ಲಮ್ ಬಂದ್ರೂ ಅಲ್ಲೇ ಯೂಟ್ಯೂಬ್ನ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಸಿಂದ ಅವರು ಕಮ್ಯುನಿಕೇಟ್ ಮಾಡ್ಕೊಂಡು ಕೇಸಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತಿರ್ತಾರೆ. ನೀವು ಕೂಡ ಅದೇ ಥರ ಮಾಡ್ಬೋದು. ನಾನು ಈಗ ಅದನ್ನ ಹೇಳಕೊಂಡ್ರು ಯಾವ ಥರ ಅಂತೇಳಿ ಹೇಳ್ತೀನಿ ಕೇಳ್ರಿ. ಈಗ ಮೊದಲಿಗೆ ಬಂದುಬಿಟ್ಟು ನೀವು ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಬೇಕು. ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿ ಇಲ್ಲಿ ಕೆಳಗೆ ಪೂರ್ತಿ ಕೆಳಗೆ ನೋಡ್ಬೋದು. ನೀವು ಇಲ್ಲಿ ಡ್ಯಾಶ್ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸು, ಕಮೆಂಟು, ಅರ್ನ್ ಅಂತ ಕೊಟ್ಟಿರ್ತಾನೆ. ಅರ್ನ್ ಅನ್ನೋ ಒಂದು ಆಪ್ಷನ್ನ ನೀವು ನೋಡಿರ್ತೀರಿ, ಇಲ್ಲಿ ಡಾಲರ್ ಸಿಂಬಲ್ ಕೊಟ್ಟಿರ್ತಾನಲ್ಲ, ಅದು ಅರ್ನ್ ಅನ್ನೋ ಆಪ್ಷನ್. ಅಲ್ಲಿ ನೀವು ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು. ನಾನು ಅಲ್ಲೇ ಕ್ಲಿಕ್ ಮಾಡ್ತೀನಿ ಹೋಗ್ಬಿಟ್ಟು. ಈಗ ಅಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಮ್ಯಾಲೆ ನಿಮ್ದೊಂದು ಯೂನಿಕ್ ಕೊಟ್ಟಿರ್ತಾನೆ, ಅಂದರೆ ನಿಮ್ದೊಂದು ಚಾನಲ್ ಲೋಗೋ ಇರ್ತೈತಿ. ಅಲ್ಲಿ ನೀವು ಕ್ಲಿಕ್ ಮಾಡಿರಿ. ಚಾನಲ್ ಲೋಗೋನ ಮ್ಯಾಲೆ ಕ್ಲಿಕ್ ಮಾಡೋಣ. ಇಲ್ಲಿ ಸೆಟ್ಟಿಂಗ್ಸು, ಸೆಂಡ್ ಫೀಡ್ಬ್ಯಾಕು, ಹೆಲ್ಪ್ ಸೆಂಟ್ರು, ಯೂಟ್ಯೂಬ್ ಅದೇ ಕೊಟ್ಟಿರ್ತಾನೆ. ನೀವು ಹೆಲ್ಪ್ ಸೆಂಟ್ರ್ ಅನ್ನೋ ಒಂದು ಆಪ್ಷನ್ನು ಕ್ಲಿಕ್ ಮಾಡ್ಬೋದು, ಅಥವಾ ಸೆಂಡ್ ಫೀಡ್ಬ್ಯಾಕ್ ಅಂತೇಳಿ ಬರ್ತೈತೆ, ಅದನ್ನು ಕ್ಲಿಕ್ ಮಾಡ್ಬೋದು. ಎರಡು ಆಪ್ಷನ್ಗಳು ಕೊಟ್ಟಿರ್ತಾನು. ನಾ ಅದನ್ನು ಕೇಳ್ತಪ್ಪ ಅಂದ್ರೆ, ನಾ ಯಾವ್ದು ನಿಮ್ಗೆ ಸಜೆಷನ್ ಮಾಡ್ತನಪ್ಪ ಅಂದ್ರೆ ಹೆಲ್ಪ್ ಸೆಂಟ್ರ್ ಅಂತೇಳಿ. ಯಾಕಪ್ಪ ಅಂದ್ರೆ ನಮಗೇನೋ ಒಂದು ಡೌಟ್ ಇರ್ತೈತಿ, ನಮಗೇನೋ ಒಂದು ಪ್ರಾಬ್ಲಮ್ ಇರ್ತೈತಿ, ಅದನ್ನು ನಾವು ಅಲ್ಲಿ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ಕೇಸಿಂದ ನಾವು ಅವ್ರಿಗೆ ಹೇಳ್ಕೊಬೋದು, ಅವ್ರ ಇದನ್ನು ಮಾತಾಡ್ಬೋದು. ಈ ಥರ ಪ್ರಾಬ್ಲಮ್ ಬಂದೈತಿ, ಇದನ್ನು ಸಾಲ್ವ್ ಮಾಡಿರಿ, ಸಾಲ್ವ್ ಆಕತ್ತೆ ಇಲ್ಲೋ ಎಲ್ಲನೂ ಕೇಳ್ಕೊಬೋದು. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಚೂಸ್ ಯುವರ್ ವಾಟ್ ಯು ಮಾನಿಟೈಸೇಷನ್ ಕೊಟ್ಟಿರ್ತಾನೆ, ಅಂದರೆ ಕೆಲವೊಂದಿಷ್ಟು ರೀಸನ್ ಕೊಟ್ಟಿರ್ತಾನೆ. ಈ ರೀಸನ್ದಾಗ ಏನಾರ ನಿಮ್ಮೊಂದು ಪ್ರಾಬ್ಲಮ್ ಐತಿನ, ಈ ರೀಸನ್ದಾಗ ಏನಾರ ನಿಮ್ಮೊಂದು ಡೌಟ್ ಐತಿನ ಅಂತ ಕೇಳಿರ್ತಾನೆ. ಅವು ಯಾವ ಇರ್ಲಿಕ್ಕಪ್ಪ ಅಂದ್ರೆ ಇಲ್ಲಿ ನೀವು ಸರ್ಚ್ ಮಾಡ್ಕೊಬೋದು. ನಿಮ್ಗೆ ಏನು ಪ್ರಾಬ್ಲಮ್ ಐತಿಲ್ಲ ಅದನ್ನ ಇಲ್ಲಿ ಸರ್ಚ್ ಮಾಡ್ಕೊಬೋದು. ಆ ಒಂದು ಪ್ರಾಬ್ಲಮ್ನ ಎಕ್ಯುರೇಟಾಗಿ ನೀವು ಸರ್ಚ್ ಮಾಡಿರಿ ಅಥವಾ ಬಿಡ್ರಿ, ಅಥವಾ ನೀವು ಫೀಡ್ಬ್ಯಾಕ್ನ ಮಾಡ್ಬೋದು. ನಿಮಗೆ ಪ್ರಾಬ್ಲಮ್ ಏನೈತೆ ಅನ್ನೋದು ಗೊತ್ತಿರಲಿಲ್ಲಪ್ಪ ಅಂದ್ರೆ ಸಮ್ ಟೆಕ್ನಿಕಲ್ ಇಶ್ಯೂಸ್ ಅಂತೇಳಿ ನೀವು ಇಲ್ಲಿ ಸಣ್ಣ ಒಂದು ಸ್ವಲ್ಪ ಸ್ಕ್ರೀನ್ಶಾಟ್ನ ಕೊಟ್ಬಿಟ್ಟು ಇಲ್ಲಿ ನೀವು ಫೀಡ್ಬ್ಯಾಕ್ ಮಾಡಿದ್ರಪ್ಪ ಅಂದ್ರೆ ರೆಸ್ಪಾಂಡ್ ಅನ್ನೋದು ಆದಷ್ಟು ಒಂದು 48 hours ಒಳಗೆ ಆಕೈತಿ. ಮತ್ತು ನೀವು ನೀವೇನಾರ ಜಾಸ್ತಿ ಯೂಟ್ಯೂಬರ್ ಜೊತೆ ಹೊಸ ಅಪ್ಡೇಟ್ ಬಗ್ಗೆ ಏನಾರ ಕಮ್ಯುನಿಕೇಟ್ ಮಾಡ್ತಾನೋ ಅಂದ್ರೆ ಕೇಳ್ಕೊತನೋ ಅಂತೀವಿ ಅನ್ನೋದಾದ್ರೆ ನಿಮ್ಮದು ಒಂದು ಮಾನಿಟೈಸೇಷನ್ ಆನ್ ಇರಬೇಕು. ನಿಮ್ಮದು ಒಂದು ಮಾನಿಟೈಸೇಷನ್ ಆನ್ ಇರ್ತಪ್ಪ ಅಂದ್ರೆ ನೀವು ಅವ್ರ ಜೊತೆ ಪರ್ಸ್ನಲ್ಲಾಗಿ ಮಾತಾಡ್ಬೋದು. ಅಂದ್ರೆ ಅಪ್ಡೇಟ್ ಬಗ್ಗೆ ಏನೋ ಕೇಳ್ಕೊಬೋದು, ಅಂದ್ರೆ ಫ್ಯೂಚರ್ ಅಪ್ಡೇಟ್ ಬಗ್ಗೆ ಏನಾರು ಐತೆ ಅಂತೇಳಿ ನೀವು ಡೈರೆಕ್ಟಾಗಿ ಕೇಳ್ಕೊಬೋದು. ಅವರು ಹೇಳ್ತಾರೆ. ಅಕಸ್ಮಾತ್ ನೀವು ಮಾನಿಟೈಸೇಷನ್ ಆನ್ ಇರಲಿಲ್ಲಪ್ಪ ಅಂದ್ರೆ ನೀವು ಈ ಥರ ನೀವು ಹೆಲ್ಪ್ ಸೆಂಟ್ರ್ ಸೆಂಡ್ ಫೀಡ್ಬ್ಯಾಕ್ನ ಮಾಡ್ಕೇಸಿಂದ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ಕಂಡ್ಕೋಬೋದು. ಸೊ ಫ್ರೆಂಡ್ಸ್, ಭಾಳಷ್ಟು ಮಂದಿ ಇಲ್ಲಿ ನೀವು ಟ್ರೈ ಮಾಡೋಂಗಿಲ್ಲ. ನಾ ಏನು ಹೇಳ್ತೀನಪ್ಪ ಅಂದ್ರೆ ನೀವು ಇಲ್ಲಿ ಟ್ರೈ ಮಾಡೋದ್ರಿಂದ ಆದಷ್ಟು ನಿಮ್ಗೆ ನಿಮ್ಮ ಮೇಲೆ ಅನ್ನೋದು ಒಂದು ಹೋಪ್ ಬರ್ತೈತಿ, ಅದಕ್ಕಾಗಿ ಹೇಳತ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ಸ್, ಈ ಒಂದು ಅಪ್ಡೇಟ್ ನಿಮ್ಗೆ ಯಾವ ಥರ ಅನ್ನಿಸ್ತಿ ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ. ನಾನು ಅದನ್ನು ತಿಳ್ಕೊತೀನಿ ಯಾವ ಥರ ನೀವು ಕಮೆಂಟ್ ಮಾಡ್ತೀರಿ, ಯಾವ ಥರ ನಿಮ್ಗೆ ಅರ್ಥ ಆಗೈತೆ ಅಂತೇಳಿ. ಸೊ ಫ್ರೆಂಡ್ಸ್, ಮತ್ತೆ ನೀವು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.